ಹಲೋ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡ್ತಿರುವಂಥದ್ದು ಇನ್ನೊಂದು ಮಿಸ್ಟೀರಿಯಸ್ ಕಥೆ. ಈ ಒಂದು ಕತೆ ಕೇಳಿ ಎಲ್ಲರಿಗೂ ಶಾಕ್ ಆಗೋದಂತ ನಿಜವಾಗ್ಲೂ. ಯಾಕಂದರೆ ರಿಯಲ್ ಲೈಫ್ ಸ್ಟೋರಿ ಇದು. ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಬನ್ನಿ ತಡ ಮಾಡಿ ನನಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೋಸ್ ಅಂತ ಹುಡುಗಿ ಹೆಸರು ಚೇಂಜ್ ಆಗಿದೆ. ಯಾಕೆ ಅಂತಂದರೆ ಪ್ರೈವಸಿ ರೀಸನ್ಸ್ಗೋಸ್ಕರ ಆ ಒಂದು ಹೆಸರನ್ನ ಯೂಸ್ ಮಾಡ್ತಾಯಿಲ್ಲ. ನಮ್ಮ ಇವತ್ತಿನ ಕಥೆಯ ಮೇನ್ ಕ್ಯಾರೆಕ್ಟರ್ ರೋಸ್. ರೋಸ್ ಒಂದು ಕಾಲ್ ಸೆಂಟರಲ್ಲಿ ಜಾಬ್ ಮಾಡ್ತಾ ಇರ್ತಾಳೆ. ತುಂಬ ಒಳ್ಳೆ ಹುಡುಗಿ, ತುಂಬಾ ಡೆಡಿಕೇಟೆಡ್ ಹುಡುಗಿ ಅಂತ ಹೇಳ್ಬೋದು. ತುಂಬ ಕಡಿಮೆ ದಿನಗಳಲ್ಲಿ ಎಲ್ಲರಿಗೂ ಆಫೀಸಲ್ಲಿ ಇಷ್ಟ ಆಗಿರ್ತಾಳೆ. ಮತ್ತು ಸ್ಟಾರ್ ಪರ್ಫಾರ್ಮರ್ ಅಂತ ಕೂಡ ಒಂದು ಬಿರುದನ್ನ ತೊಗೊಂಡಿರ್ತಾಳೆ. ತುಂಬಾ ಒಳ್ಳೆ ಹುಡುಗಿ, ತುಂಬ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಿರ್ತಾಳೆ ಅಂತಲೇ ಹೇಳ್ಬೋದು. ಇದು ಇವಳ ಮೇನ್ ಕ್ಯಾರೆಕ್ಟರ್ ಆಗಿತ್ತು. ಒಂದಿನ ಏನಾಗುತ್ತೆ ಅಂತಂದರೆ, ಒಂದು ಕಾಲ್ ಬರುತ್ತೆ ಅವಳಿಗೆ. 15 ನಿಮಿಷ ಆಗುತ್ತೆ, 20 ನಿಮಿಷ ಆಗುತ್ತೆ, 25 ನಿಮಿಷ ಆಗುತ್ತೆ, 30 ನಿಮಿಷ ಆಗುತ್ತೆ. ಇಷ್ಟೊತ್ತಾದ್ರೂ ಫೋನೇ ಇಡ್ತಿರುತ್ತಿಲ್ಲ ರೋಸ್. ಆದರೆ ಅವಳಿಗೆ ಒಂದೊಂದು ನಿಮಿಷಕ್ಕೂ ಕೂಡ ಅವಳು ಮಾತಾಡ್ತಿರುವಾಗ ಅವಳ ಮುಖದ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ತಾ ಇರುತ್ತೆ. ತುಂಬಾ ಕಾನ್ಫಿಡೆಂಟ್ ಆಗಿರುವಂಥ ಹುಡುಗಿ ತುಂಬಾ ಭಯ ಪಟ್ಕೊಳ್ಳೋ ಥರ ಬರ್ತಿರ್ತಾಳೆ. ತುಂಬಾ ಹೆದರ್ಕೊಂಡಿರ್ತಾಳೆ. ಮುಖ ನೋಡಿದ್ರೆ ತುಂಬ ಭಯ ಆಗ್ತಾಯಿರುತ್ತೆ ಅವಳದು. ಈ ಥರ ಅವಳ ಒಂದು ನಡವಳಿಕೆಯಲ್ಲಿ ಚೇಂಜ್ ಆಗಿದ್ದನ್ನ ನೋಡಿ ಅಲ್ಲೇ ಇರುವಂಥ ಅವಳಿಷ್ಟು ಫ್ರೆಂಡ್ಸು ಏನಕ್ಕೆ ಇವಳು ಈ ಥರ ಮಾಡ್ತಾಳೆ ಅಂತ ಆ ಮೊಬೈಲ್ನ ಟ್ರೇಸ್ ಮಾಡಿ ಯಾರು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆದರೆ ಆ ಕಡೆಯಿಂದ ಬಂದಿದ್ದೇನು ಗೊತ್ತಾ? ನಾವು ಕೇಳೋದಾದರೆ ಆ ಕಡೆ ಯಾವುದೇ ಸೌಂಡ್ ಇರಲಿಲ್ಲ. ಇದು ಕೇಳಿದ ತಕ್ಷಣ ಅವ್ರಿಗೆ ಒಂದು ಸ್ವಲ್ಪ ಭಯ ಆಗುತ್ತೆ. ಯಾಕೆ ಏನು ಅಂತ ಇವತ್ತಿನ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ತಿಳಿಯುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ಅಂದರೆ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಯಾಕಂತಂದರೆ ನಮ್ಮ 3/4% ಆಫ್ ದ ಡೇ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಗೊತ್ತಿಲ್ಲದೇನೋ ಸ್ವಲ್ಪ ಚೆನ್ನಾಗಿ ಹಚ್ಕೊಂಡು ಮಾತಾಡ್ತಿರ್ತೀವಿ. ನಮ್ಮೆಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊತಾ ಇರ್ತೀವಿ. ಆದರೆ ಒಂದು ದಿನ ನಮಗೇನಾದರೂ ಗೊತ್ತಾಯಿತು ಅಂದ್ಕೊಳ್ಳಿ, ನಮ್ಮ ಜೊತೆ ಇಷ್ಟು ದಿನ ಮಾತಾಡ್ತಿದ್ದಂಥ ವ್ಯಕ್ತಿ ಮನುಷ್ಯಳೇ ಅಲ್ಲ ಅಂತ ಅಂದರೆ ಹೇಗೆ ಅನಿಸುತ್ತೆ ಅಲ್ವಾ? ನಿಮಗೇನು ಅನಿಸುತ್ತೆ ಆ ಥರ ಎಲ್ಲ ತಿಳ್ಕೊಂಡ್ರೆ ಅಂತ ಕೂಡ ಹೇಳಿ. ಇವತ್ತಿನ ಕತೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕಥೆನ ನಾವು ಏನು ಮಾತಾಡ್ತಿದ್ವಿ, ನಮ್ಮ ರಾಜ್ಯ ಬಿಟ್ಟು ಹೊರಗಡೆ ಹೋಗಿ ಮಾತಾಡ್ತಿರುವಂಥ ಕತೆ. ಇದು ಗುರ್ಗಾವಲ್ಲಿ ನಡೆದಿರುವಂಥ ಕತೆ. ನಮ್ಮ ಈ ಒಂದು ಸೌತ್ ಇಂಡಿಯಾದಲ್ಲಿ ಇವಾಗ ಏನಾದರೂ IT ಹಬ್ ಅಂತ ಅಂದ ತಕ್ಷಣ ನಮಗೆ ಬೆಂಗಳೂರು ನೆನಪಾಗುತ್ತೆ. ಎಲ್ಲರಿಗೂ ಒಂದು ಕನಸಿರುತ್ತೆ. IT ಫೀಲ್ಡ್ ಹೋಗ್ಬೇಕಂತಿರೋರಿಗೆಲ್ಲರಿಗೂ ಬೆಂಗಳೂರಲ್ಲಿ ಅದರ ಒಂದು ಚೆನ್ನಾಗಿರೋ ಕಂಪ್ನಿಯಲ್ಲಿ ಕೆಲಸ ಸಿಗಬೇಕು ಅನ್ನೋದು ಎಲ್ಲರಿಗೂ ಇರುವಂಥ ಆಸೆ. ಇದು ಹೇಗೆ ನಮ್ಮ ಇಂಡಿಯಾದಲ್ಲೇ ಜಾಸ್ತಿ ಬೆಂಗಳೂರು ಅಂತ ಹೇಳ್ತಾರೆ IT ಅಂತ ಬಂದ ತಕ್ಷಣ. ಅದೇ ಥರ ನಾರ್ತ್ ಇಂಡಿಯಾದಲ್ಲಿ ಯಾವುದು ಅಂತ ನೋಡೋದಾದರೆ ಅದು ಗುರ್ಗಾವ್. ಗುರ್ಗಾವಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿರೋ ಕಂಪ್ನಿಯಲ್ಲಿ ಸಿಗಬೇಕು ಅಂತ ನಾರ್ತ್ ಇಂಡಿಯನ್ಸ್ಗೆ ತುಂಬ ಆಸೆ ಇರುತ್ತಂತೆ. ಅದು ಕೂಡ ಅಲ್ಲಿರುವಂಥ IT ಹಬ್ ಅಂತಲೇ ಹೇಳ್ತಾರೆ. ಇಲ್ಲಿ ಇರುವಂಥ ಒಂದು IT ಹಬ್, ಈ ಒಂದು ಕಂಪನಿಯ ಹೆಸರು ಸ್ಯಾಫ್ರನ್ BPO ಕಾಲ್ ಸೆಂಟರ್ ಅಂತ. ಇಲ್ಲಿ ಒಂದು ಕಾಲ್ ಸೆಂಟರ್ ಇರುತ್ತೆ. ಈ ಕಾಲ್ ಸೆಂಟರ್ ಮೇಲೆ ತುಂಬಾ ಪ್ಯಾರಾನಾರ್ಮಲ್ ಒಂದಿಷ್ಟು ಇನ್ಸಿಡೆಂಟ್ಸ್ ಆಗಿದೆ ಅಂತ ಕೂಡ ಇವಾಗ ಆಲ್ರೆಡಿ ಕೇಸ್ ಇದೆ. ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡ್ತಾರಂತೆ ಇಲ್ಲಿ ವರ್ಕ್ ಮಾಡೋವಂಥ ಜನ. ಹೇಗೆ ಅಂತಂದರೆ ಅಲ್ಲಿರುವಂಥ ಲಿಫ್ಟ್ ಸಡನ್ನಾಗಿ ಸ್ಟಾಪ್ ಆಗೋದಾಗಿರಲಿ, ಅಥವಾ ಡೈರೆಕ್ಟಾಗಿ ನಾವೆಲ್ಲಾದರೂ ಹೋಗ್ತಿರುವಾಗ ನಮ್ಮ ಹಿಂದೆ ಯಾರಾದರೂ ಫಾಲೋ ಮಾಡ್ತಿರೋ ಥರ, ಟೇಬಲ್ಸಲ್ಲಿರುವಂಥ ಡ್ರಾಯರ್ಸ್ ತಾನೇ ಓಪನ್ ಆಗೋದು, ಕ್ಲೋಸ್ ಆಗೋದು, ಮತ್ತು ಲೈಟ್ಸ್ ಎಲ್ಲ ಬ್ಲಿಂಕ್ ಆಗೋದು. ತುಂಬಾ ಲೈಟ್ಸ್ ಬ್ಲಿಂಕಿಂಗ್ ಆಗೋದು. ಈ ಥರ ಎಲ್ಲ ತುಂಬಾ ಇನ್ಸಿಡೆಂಟ್ಸ್ ಅಲ್ಲಿರುವಂಥ ಜನಗಳು, ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೆ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರಂತೆ. ಮತ್ತು ಸಾಕಷ್ಟು ಜನ ಹೇಳೋದು ಏನು ಅಂತಂದರೆ, ಇದೆಲ್ಲ ಏನಕ್ಕೆ ಅಲ್ಲಿ ಆಗುತ್ತೆ ಅಂತಂದರೆ ಆ ಒಂದು ಕಂಪನಿ ಏನಿದೆ ಅದು ಕಟ್ಟಿರೋದು ಸ್ಮಶಾನದ ಮೇಲೆ ಅಂತ ಕೂಡ ಹೇಳ್ತಾರೆ. ಆ ಕಾರಣದಿಂದನೂ ಇಲ್ಲಿ ಈ ಥರ ಆಗುತ್ತೆ ಅಂತ ತುಂಬಾ ಒಂದು ನ್ಯೂಸ್ ಇದೆ. ಈ ಎಲ್ಲ ಇನ್ಸಿಡೆಂಟ್ಸು ಇಲ್ಲಿರೋವಂಥ ಜನಗಳಿಗೆ ತುಂಬಾ ಭಯ ಪಡಿಸುವಂಥ ಇನ್ಸಿಡೆಂಟ್ಸೇ ಆಗಿತ್ತು. ತುಂಬಾ ಹೆದರ್ತಿದ್ರು ಯಾವಾಗಲೂ ಈ ಥರ ಏನಕ್ಕಾಗುತ್ತೆ ಏನು ಅಂತ. ಆದರೆ ಈ ಒಂದು ಇನ್ಸಿಡೆಂಟ್ ನಡೆಯೋ ತನಕ ಮಾತ್ರ. ಯಾಕೆ ಅಂತಂದರೆ ಈ ಇನ್ಸಿಡೆಂಟ್ ನಡೆದಾದ್ಮೇಲೆ ಅಲ್ಲಿರುವಂಥ ಒಂದು ಪರಿಸ್ಥಿತಿ ಎರಡೂ ಬದಲಾಗ್ಬಿಡುತ್ತೆ. ರೋಸ್ ಅಂತ ಅಲ್ಲಿರುವಂಥ ಹುಡುಗಿಯ ಹೆಸರು. ತುಂಬಾ ಡೆಡಿಕೇಟೆಡ್ ಅಂತ ಹೇಳಿದೆ ಅಲ್ವಾ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ಲಂತೆ. ಕೆಲಸಕ್ಕೆ ಸೇರಿ ಸ್ವಲ್ಪ ದಿನಗಳಲ್ಲೇ ಅವರ ಬಾಸ್ ಕೈಯಲ್ಲಿ, HRs ಕೈಯಲ್ಲಿ, ಎಲ್ಲರ ಕೈಯಲ್ಲೂ ತುಂಬ ಶಬಾಷ್ ಅಂತ ಅನ್ನಿಸ್ಕೊಂಡಂಥ ಹುಡುಗಿ. ಅಲ್ಲಿರುವಂಥ ಎಲ್ಲರೂ ಅವಳ ಫ್ಯಾನ್ ಆಗಿಬಿಟ್ಟಿರ್ತಾರೆ. ಅವಳ ಕೆಲಸಕ್ಕೆ ಬೇಡ ಅಂತಂದ್ರೂ ಅಷ್ಟೇ ಎಕ್ಸ್ಟ್ರಾ ವರ್ಕ್ ಮಾಡ್ತಿರ್ತಾಳಂತೆ. ಯಾರು ಹೇಳ್ತಾರೆ ಎಕ್ಸ್ಟ್ರಾ ಟೈಮ್ ಅವಳೇ ಕೂತ್ಕೊಂಡು ಕೆಲಸಗಳನ್ನೆಲ್ಲ ಬೇಗ ಮುಗಿಸಿಕೊಡೋಳಂತೆ. ಇಷ್ಟೊಂದೆಲ್ಲ ಚೆನ್ನಾಗಿ ವರ್ಕ್ ಮಾಡೋಂಥ ಹುಡುಗಿಗೆ ಖಂಡಿತವಾಗ್ಲೂ ಒಂದು ಸ್ಟಾರ್ ಪರ್ಫಾರ್ಮರ್ ಅಂತ ಸಿಗೋದ್ರೊಳಗೆ ತಪ್ಪಿಲ್ಲ. ಅವಳು ಕೂಡ ಅಷ್ಟೇ ಜಾಯ್ನ್ ಆಗಿ ತುಂಬ ಕಡಿಮೆ ದಿನಗಳಲ್ಲೇ ಸ್ಟಾರ್ ಪರ್ಫಾರ್ಮರ್ ಅಂತ ಒಂದು ಬಿರುದನ್ನ ತೊಗೊತಾಳೆ. ಅದಾದಮೇಲೆ ಅವಳಿಗೆ ತುಂಬ ಜನ ಫ್ರೆಂಡ್ಸ್ ಏನಿರಲಿಲ್ಲ. ಆ ಒಂದು ಆಫೀಸಲ್ಲಿ ಒಂದು 4 ಜನ ಫ್ರೆಂಡ್ಸ್ ಇರ್ತಾರೆ. ಇವಳು ಕೂಡ ಒಬ್ಬಳು. ಇವಳನ್ನ ಸೇರಿಸಿ 5 ಜನ ಆಗಿರ್ತಾರೆ. 5 ಜನ ಕೂಡ ತುಂಬಾ ಒಂದು ಗ್ಯಾಂಗ್ ಥರ ಅವ್ರು ಕಟ್ಕೊಂಡು ತುಂಬ ಚೆನ್ನಾಗಿರ್ತಾರಂತೆ. ಎಲ್ಲೇ ಹೋದ್ರೂ ಅವ್ರ ಜೊತೆ ಬರೋದು, ಊಟ ಮಾಡೋದು ಎಲ್ಲನೂ ಅವ್ರ ಜೊತೆ ಮಾಡ್ತಾ ಇರ್ತಾಳೆ ಇವಳು. ಒಂದಿನ ಏನಾಗುತ್ತೆ, ಇವರೆಲ್ಲರೂ ಒಟ್ಟಿಗೆ ಕ್ಯಾಬಲ್ಲಿ ಹೋಗುವಂಥವ್ರು. ಅಂದರೆ ಆಫೀಸ್ ಕ್ಯಾಬ್ ಏನಿರುತ್ತೆ, ಆಫೀಸ್ ಕ್ಯಾಬಲ್ಲಿ ಇವರು ಹೋಗುವಂಥವ್ರು. ಇವಳು ಆವತ್ತು ಒಂದಿನ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಲಾಗೌಟ್ ಆಗಬೇಕು ಅನ್ನೋ ಒಂದು ಟೈಮಲ್ಲಿ ಅವಳಿಗೆ ಒಂದು ಕಾಲ್ ಬರುತ್ತೆ.
ಆ ಕಾಲಲ್ಲಿ ಮಾತಾಡ್ಕೊಂಡು ನಿಂತ್ಕೊತಾಳೆ. ಯೂಶ್ವಲಿ ಆ ಒಂದು ಕಾಲ್ ಸೆಂಟರಲ್ಲಿ 10 to 15 ಮಿನಿಟ್ಸ್ ಭಾಳ ಅಂದರೆ ಮಾತಾಡೋದು. ಅವ್ರು ಕಾಲ್ ಮಾಡ್ತಾರೆ, ಅವ್ರಿಗೇನಾದರೂ ಕ್ವೈರೀಸ್ ಇದ್ದರೆ ಅದು ಕೇಳ್ತಾರೆ, ಇವರು ಅದಕ್ಕೆ ಸೊಲ್ಯೂಷನ್ ಕೊಟ್ಟು ಕಾಲ್ ಇಡೋದಷ್ಟೇ, ತುಂಬ ಜಾಸ್ತಿ ಏನಿರೋದಿಲ್ಲ. ಬಟ್ ಇವತ್ತು ಅವಳಿಗೆ ಕಾಲ್ ಬಂದಾಗ ಫಸ್ಟ್ ಎಲ್ಲರೂ ನೋಡ್ತಾರೆ, ಓಕೆ ಏನೋ ಕಾಲ್ ಅಟೆಂಡ್ ಮಾಡ್ತೀಯಾಳೆ ಅಂತ ಸುಮ್ಮನಾಗ್ತಾರೆ. 5 ನಿಮಿಷ ಆಗುತ್ತೆ, 10 ನಿಮಿಷ ಆಗುತ್ತೆ, 15 ನಿಮಿಷ ಆಗುತ್ತೆ. 15 ನಿಮಿಷ ಆದರೂ ಕಾಲ್ ಇಡಲಿಲ್ಲ, ಯಾಕೆ ಇವಳು ಎಷ್ಟೊತ್ತು ಮಾತಾಡ್ತಿದ್ದಾಳೆ ಅಂತ ಅವ್ರ ಫ್ರೆಂಡ್ಸ್ಗೆಲ್ಲ ಅನಿಸುತ್ತೆ. ಆದರೂ ಕೂಡ ಅವ್ರು ಏನು ಹೇಳೋದಿಲ್ಲ, ಸುಮ್ಮನೆ ಇರ್ತಾರೆ. 20 ನಿಮಿಷ ಆಗುತ್ತೆ, 25 ನಿಮಿಷ ಆಗುತ್ತೆ, ಇನ್ನೇನು ಅವ್ರ ಲಾಗೌಟ್ ಟೈಮ್ ಕೂಡ ಆಯಿತು. ಸೊ ಅವ್ರ ಫ್ರೆಂಡ್ಸ್ ಎಲ್ಲರೂ, ಕ್ಯಾಬಿನೆಟ್ ಫ್ರೆಂಡ್ಸ್ ಯಾರು ಇರ್ತಾರೆ ಅವರೆಲ್ಲವರು ಕಾಯ್ತಾ ಇರ್ತಾರೆ, ಇನ್ನೇನು ಹೊರಡಬೇಕು, ಒಟ್ಟಿಗೆ ಹೋಗಬೇಕಲ್ವ. ಸೊ ಅವರು ಹೋಗಬೇಕು, ಯಾಕೆ ಇವಳು ಇನ್ನೂ ಬರ್ತಿಲ್ಲ ಅಂತ ಕಾಯ್ತಾನೆ ಇರ್ತಾರೆ. ಸೊ ಕೊನೆಗೆ 30 ನಿಮಿಷ ಆಗುತ್ತೆ. ಸೊ ಇದಾದಮೇಲೆ ಅವಳಿಗೆ ತಡೆಯೋದಕ್ಕಾಗೋದಿಲ್ಲ. ಸೊ ಯಾಕೆ ಇವಳು ಇಷ್ಟೊತ್ತಂಗ ಮಾತಾಡ್ತಿದ್ದಾಳೆ, ಅದು ಅವಳು ಮಾತಾಡೋದ್ರಲ್ಲೂ ಕೂಡ ಅಷ್ಟೇ ತುಂಬ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಯಾಕೆ ಇಷ್ಟೊಂದು ಯಾರು ಹೆದರಿಸ್ತಿದ್ದಾರೆ ಇವಳನ್ನ ಅಂತ ಒಬ್ಬರು ಬಂದು, ಅವಳ ಫ್ರೆಂಡ್ಸಲ್ಲಿ ಒಬ್ಬರು ಬಂದು ಆ ಫೋನ್ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಅವಳ ಹತ್ತಿರ ಹೋಗಿ ಕೇಳಿದಾಗ ಅವರಿಗೆ ಭಯ ಆಗುತ್ತೆ. ಯಾಕೆ ಅಂತಂದರೆ ತುಂಬ ದಿನಗಳಿಂದ ಹಸುಕೊಂಡಿದ್ದಾಳೇನೋ, ಫುಲ್ ಮುಖ ಇಳ್ದೋಗಿರುತ್ತೆ, ಬೈದಲ್ಲಿರ್ತಾಳೆ, ವಾಯ್ಸ್ ಎಲ್ಲ ಯಾವತ್ತೂ ಈ ಥರ ವಾಯ್ಸಲ್ಲಿ ಕೇಳ್ತಿರಲ್ಲ. ಅವ್ರನ್ನ ನೋಡ್ತಿರೋಂಥ ಲುಕ್ಕು ಕೂಡ ಅಷ್ಟೇ ತುಂಬಾ ಒಂಥರ ಬೇರೆ ಅಬ್ನಾರ್ಮಲ್ ಲುಕ್ಕಿಂದ ಅವಳು ನೋಡ್ತಾಳೆ. ಸೊ ಯಾಕೆ ಇವ್ರು ಈ ಥರ ಮಾಡ್ತಿದ್ದಾರೆ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು, ಕಾಲ್ ಸೆಂಟರ್ ಅಲ್ವಾ ಅದು, ಸೊ ಅಲ್ಲೆಲ್ಲ ಟ್ರೇಸ್ ಮಾಡ್ಬೋದು ನಂಬರ್ಸ್ ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ. ಆ ಥರ ಟ್ರೇಸ್ ಮಾಡಿದಾಗ ಆ ಸೈಡಿಂದ ಸೌಂಡೇ ಇರೋದಿಲ್ಲ. ಸೊ ಯಾರ ಜೊತೆನೂ ಮಾತಾಡ್ತಿಲ್ಲ, ಮತ್ತು ಏನಕ್ಕೆ ಅವ್ರು ಫೋನ್ ಇಟ್ಕೊಂಡು ಒಬ್ಬೊಬ್ಬಳೇ ಮಾತಾಡ್ತಿದ್ದಾಳೆ, ಒಬ್ಬಳೇ ಇಟ್ಕೊಂಡು ನಿಂತ್ಕೊಂಡಿದ್ದಾಳೆ ಅಂತ ಹೋಗಿ ಅಲ್ಲಿ ಅವಳ ಕೈಯಲ್ಲಿರುವಂಥ ಕಾಲ್ನ ಇಸ್ಕೊಂಡು ಹಲೋ ಅಂತ ಮಾತಾಡಿದಾಗ ಆ ಕಡೆಯಿಂದ ಯಾವುದೇ ಸೌಂಡ್ ಬರೋದಿಲ್ಲ. ಮತ್ತು ಅಲ್ಲಿ ಚೆಕ್ ಮಾಡಿದಾಗ 45 ಮಿನಿಟ್ಸ್ ಹಿಂದೆಯೇ ಕಾಲ್ ಕಟ್ಟಾಗಿದೆ ಅಂತ ತೋರಿಸ್ತಾ ಇರುತ್ತೆ. ಸೊ ಆ ಸಮಯದಲ್ಲಿ ಅವ್ರು ಕೇಳೋದು, ಯಾರೂ ಮಾತಾಡ್ತಾನೆ ಇಲ್ಲ, ಒಬ್ಬಳೇ ಏನು ಮಾತಾಡ್ತಿದ್ಯಾ ನೀನು, ಯಾಕಿಲ್ಲ ಒಬ್ಬಳೇ ನಿಂತಿದ್ಯಾ, ಟೈಮ್ ಆಗ್ತಿಲ್ವಾ ಮನೆಗೆ ಹೋಗೋದಕ್ಕೆ, ಬಾ ಹೋಗೋಣ ಅಂತ ಅವರೆಲ್ಲರೂ ಕರೀತಾರೆ. ಆದರೆ ಅವಳು ತುಂಬಾ ಒಂಥರ ಭಯಂಕರವಾದಂಥ ಲುಕ್ ಕೊಡ್ತಾಳೆ ಅವಳಿಗೆಲ್ಲರಿಗೂ. ಸೊ ಆ ಥರ ಕೊಟ್ಟು ಅವಳ ವಸ್ತುಗಳು, ಪರ್ಸ್, ಮೊಬೈಲ್, ಲ್ಯಾಪ್ಟಾಪ್ ಎಲ್ಲನೂ ಅಲ್ಲೇ ಬಿಟ್ಟಿರ್ತಾಳೆ. ಯಾವುದೇ ವಸ್ತುಗಳನ್ನೂ ತೊಗೊಳ್ಳೋದಿಲ್ಲ, ಸೀದಾ ಹಿಂದೆ ತಿರುಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆಫೀಸಿಂದ ಎಲ್ಲೂ ನಡ್ಕೊಂಡು ಹೋಗ್ತಾಳೆ. ಸೊ ಅವರೆಲ್ಲರೂ ಕರೀತಾರೆ ನಿಂತ್ಕೊ ಅಂತ, ಆದರೆ ಅವಳು ಮಾತೇ ಕೇಳೋದಿಲ್ಲ, ಒಬ್ಬಳೇ ಹೋಗ್ಬಿಡ್ತಾಳೆ. ಸೊ ಏನೋ ಬೇರೆ ಟೆನ್ಷನಲ್ಲಿ ಹೋಗಿರಬೇಕು ಬಿಡು, ಸರಿ ನಾಳೆ ಬಂದು ಮಾತಾಡಿದ್ರಾಯ್ತು ಅಂತ ಅವರೆಲ್ಲರೂ ಮನೆಗೆ ಹೊರಡ್ತಾರೆ. ಸೊ ಮನೆಗೆ ಹೊರಡ್ತಾರೆ. ನೆಕ್ಸ್ಟ್ ಡೇ ಕೂಡ ಅಷ್ಟೇ, ಪಿಕಪ್ ಟೈಮಲ್ಲೂ ಅವಳು ಬರೋದಿಲ್ಲ. ಮೋಸ್ಟ್ಲಿ ಎಲ್ಲ ಸಾಮಾನೆಲ್ಲ ಕಾಲ್ ಸೆಂಟರಲ್ಲೇ ಬಿಟ್ಟಿರೋದ್ರಿಂದ ಡೈರೆಕ್ಟಾಗಿ ಕಾಲ್ ಸೆಂಟರ್ಗೆ ಹೋಗಿರಬೇಕು ಅವಳು, ನಾವು ಹೋಗಿರೋಣ ಅಂತ ಅವರು ಬರ್ತಾರೆ. ಕಾಲ್ ಸೆಂಟರಿಗೆ ಬಂದು ನೋಡಿದ್ರೆ ಅವಳ ವಸ್ತುಗಳು ಎಲ್ಲನೂ ಅಲ್ಲೇ ಇರುತ್ತೆ, ಆದರೆ ಅವಳು ಬಂದಿರೋದೇ ಇಲ್ಲ. ಮೋಸ್ಟ್ಲಿ ನೆನ್ನೆ ಹೋಗಾದ್ಮೇಲೆ ಹುಷಾರಿಲ್ದಿರೋಣ ಅವಳಿಗೆ. ಸೊ ಬಂದಿಲ್ಲ, ನೋಡೋಣ ಬಿಡು ನಾಳೆಗೆ ಬರ್ತಾಳೆ ಅಂತ ಸುಮ್ಮನಾಗ್ತಾರೆ. ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಅದಾದಮೇಲೆ 1 ದಿನ ಕಳೆಯುತ್ತೆ, 2 ದಿನ ಕಳೆಯುತ್ತೆ, ಇದೇ ಥರ 1 ವಾರ ಆಗೋಗುತ್ತೆ. 1 ವಾರ ಆದ್ರೂ ಇವಳು ಬರ್ದಿಲ್ದಿರುವಾಗ ಅವ್ರಿಗೆಲ್ಲರಿಗೂ ಸ್ವಲ್ಪ ಭಯ ಶುರುವಾಗುತ್ತೆ. ಯಾಕಂದರೆ ಅವಳ ವಸ್ತುಗಳಿಂದ ಹಿಡಿದು ಎಲ್ಲ ಅಲ್ಲೇ ಇರುತ್ತೆ, ಅವಳು ಬಂದೂ ಇಲ್ಲ, ಒಂಚೂರು ಕೂಡ ಅವಳು ಸುಳಿವೂ ಇಲ್ಲ, ಏನಾಗ್ತಿದೆ ಅಂತ ಎಲ್ಲರೂ ಒಂದಿನ ವೀಕೆಂಡ್ ಡೇ ಅದು. ಸೊ ಅವತ್ತು ಹೋಗ್ಬಿಟ್ಟು ಅವಳ PG ಹತ್ರ ವಿಚಾರಿಸ್ಕೊಂಬರೋಣ ಅಂತ PGಗೆ ಹೋಗ್ತಾರೆ. ಅವ್ರು 4 ಜನ ಫ್ರೆಂಡ್ಸ್ ಎಲ್ಲರೂ ಸೇರಿ PGಗೆ ಹೋಗಿರ್ತಾರೆ. ಇವಾಗ PGಗೆ ಹೋದ ತಕ್ಷಣ ಡೋರ್ ನಾಕ್ ಮಾಡ್ತಾರೆ. ಒಬ್ಬರು ಬಂದು ಡೋರ್ ತೆಗಿತಾರೆ. ಡೋರ್ ತೆಗೆದಾದ ತಕ್ಷಣ ಅದು ಅವರ PG ಓನರ್ ಆಗಿರ್ತಾರೆ. PG ಓನರ್ಗೆ ರೋಸ್ ಇದ್ದಾಳಾ, ಯಾಕೆ ಅವಳು ಬಂದೇ ಇಲ್ಲ ಅಂತ ಕೇಳ್ತಾರೆ. ರೋಸ್ ಅಂದ ತಕ್ಷಣ ಅವರು, ರೋಸಾ, ಈ ಥರ ಯಾವುದೇ ಹುಡುಗಿ ಹೆಸರು ಇಲ್ವಲ್ಲ ನಮ್ಮ PGಲಿ, ಇಲ್ಲ ನೀವು ಯಾರೋ ತಪ್ಪು ತಿಳ್ಕೊಂಡಿರಬೇಕು ಅಂತ ಹೇಳ್ತಾರೆ. ಇವ್ರು ಅವಾಗ ಇಲ್ಲ ಅವಳಿರೋದು ಇದೇ PGಲಿ ಅಂತ ಅವಳ ಫೋಟೋ ಕೂಡ ತೋರಿಸ್ತಾರೆ. ಫೋಟೋ ತೋರಿಸ್ದಾಗಂತೂ ಅವರು, ನಾನು ಇವ್ರನ್ನ ಯಾವತ್ತೂ ನೋಡೇ ಇಲ್ವಲ್ಲ ಅಂತ ಅವ್ರು ಕೇಳ್ತಾರೆ. ಇವ್ರಿಗೆಲ್ಲರಿಗೂ ಒಂಥರ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಯಾವಾಗಲೂ ದಿನ ಇಲ್ಲೇ ಪಿಕಪ್ ಡ್ರಾಪ್ ಆಗ್ತಾ ಇರ್ತಿತ್ತು ಅವಳು, ಏನು ಇವರು ಈ ಥರ ಹೇಳಿಬಿಟ್ರಲ್ಲ ಅಂತ. ಆದರೂ ಕೂಡ ಅವರು ಪಕ್ಕದ ಮನೆಯವ್ರಿಗೆ, ಅಲ್ಲಿ ಸುತ್ತಮುತ್ತ ಇರುವಂಥ ಜನರಿಗೆ ಎಲ್ಲರಿಗೂ ಕೇಳ್ತಾರೆ, ರೋಸ್ ನೋಡಿದ್ದೀರಾ ಅಂತ ಫೋಟೋಸ್ ಎಲ್ಲ ತೋರಿಸಿ ಕೇಳಿದಾಗ ಅವರೆಲ್ಲರೂ ನಾವು ಯಾರೂ ಈ ಹುಡುಗಿನೇ ಯಾವತ್ತೂ ನೋಡೇ ಇಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಇವಾಗ ಒಂದು ಸ್ವಲ್ಪ ಭಯ ಶುರುವಾಗುತ್ತೆ. ಯಾಕೆ ಅಂತಂದರೆ ಇಷ್ಟು ದಿನಗಳಿಂದನೂ ಬರ್ತಿದ್ದಾಳೆ, ಎಲ್ಲಿ ಹೋದ್ಲು ಇವಳು, ಯಾರು ಗೊತ್ತೂ ಇಲ್ಲ ಅಂತ ಹೇಳ್ತಿದ್ದಾರೆ, ಏನೋ ಸೀರಿಯಸ್ ಆಗಿ ಪ್ರಾಬ್ಲಮ್ ಆಗಿರಬೇಕು ಅಂತ ಇವರೆಲ್ಲರೂ ಅವ್ರ ಆಫೀಸಲ್ಲಿರುವಂಥ HR ಟೀಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. HR ಟೀಮ್ಗೆ ಹೇಳ್ತಾರೆ ಈ ಥರ ಆಗಿರೋದು. ಸೊ ಅವಳ ಒಂದು ಪರ್ಮನೆಂಟ್ ಅಡ್ರೆಸ್ ಏನಿದೆ ಅಂದರೆ ಅವ್ರ ಅಪ್ಪ ಅಮ್ಮ ಇರುವಂಥದ್ದು, ಅವ್ರ ಮನೆ ಇರುವಂಥ ಒಂದು ಅಡ್ರೆಸ್, ಸೊ ಅದನ್ನ ನಮ್ಗೆ ಕೊಡಿ, ನಾವು ಹೇಗಾದರೂ ಅವ್ರನ್ನ ಹುಡ್ಕೊಂಡು ಬರ್ತೀವಿ, ನಮಗೂ ಕೂಡ ಅವಳು ನೆನಪಾಗ್ತಿದೆ, ಏನಾಗಿದೆ ತಿಳ್ಕೋಬೇಕು ಅಂತ ಕೇಳ್ತಾರೆ. HR ಕೂಡ ಅಷ್ಟೇ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ಅವ್ರಿಗೆ ಒಂದು ಅಡ್ರೆಸ್ ಕೊಡ್ತಾರೆ. ಅಡ್ರೆಸ್ ಸಿಕ್ಕಾದ್ಮೇಲೆ ಈ 4 ಜನ ಫ್ರೆಂಡ್ಸ್ ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಡೋರ್ ಬಡ್ದಾದ್ಮೇಲೆ ಒಬ್ಬರು ಓಪನ್ ಮಾಡ್ತಾರೆ ಡೋರ್ನ. ಒಬ್ಬ ಹೆಣ್ಮಗಳು ಬಂದು ಡೋರ್ ಓಪನ್ ಮಾಡ್ತಾಳೆ. ಇವರೆಲ್ಲರೂ ಅಂದ್ಕೊತಾರೆ ಇವರು ರೋಸ್ ಅವರ ಅಮ್ಮ. ಸೊ ರೋಸ್ ಅವರ ಅಮ್ಮ ಬಂದು ಡೋರ್ ಓಪನ್ ಮಾಡ್ತಾರೆ. ರೋಸ್ ಕೂಡ ಇರ್ತಾಳೆ, ರೋಸೇ ಬಂದು ಓಪನ್ ಮಾಡ್ತಾರೆ ಅಂತ ಅವ್ರು ಅಂದ್ಕೊಂಡ್ರು, ಬಟ್ ಬರಲಿಲ್ಲ. ಬಟ್ ಪರವಾಗಿಲ್ಲ ಇವರೇ ಇರ್ಬೋದು ಅಂತ ಅಂದ್ಕೊತಾರೆ.
ಅದಾದಮೇಲೆ ಹಿಂದೆಯಿಂದ ರೋಸ್ ಅವರ ಅಪ್ಪ ಬಂದರು ಅಂತ ಅನ್ಕೊತಾರೆ. ಹೆಣ್ಮಗಳು ಮತ್ತು ಒಬ್ಬ ಅಂಕಲ್ ಇಬ್ಬರು ಕೂಡ ಅಲ್ಲೇ ಇರ್ತಾರೆ. ಸೊ ಇವರು ರೋಸ್ ಇದ್ದಾರಾ ಅಂತ ಕೇಳ್ತಾರೆ. ಸೊ ಕೇಳಿದ ತಕ್ಷಣ ಇವರು ಮುಖ ನೋಡ್ಕೊತಾರೆ. ಅವ್ರು ಏನು ಉತ್ತರ ಕೊಡೋದಿಲ್ಲ. ಒಳಗಡೆ ಬನ್ನಿ ಅಂತ ಒಳಗಡೆ ಕರೀತಾರೆ. ಇವರು ಕೂಡ ಅಷ್ಟೇ ಒಳಗಡೆ ಹೋಗಿ ಕುತ್ಕೊತಾರೆ. ಕುತ್ಕೊಂಡಾದ್ಮೇಲೆ ಫೋಟೋ ತೋರಿಸ್ಬಿಟ್ಟು ಕೇಳ್ತಾರೆ, ಈಗ ರೋಸು ಎಷ್ಟೊಂದಿನಿಂದ ಆಫೀಸಿಗೆ ಬರ್ತಾನೆ ಇಲ್ಲ, ಸೊ ಕೇಳಕ್ಕೆ ಬಂದ್ವಿ ನಾವು ಅಂತ ಫೋಟೋ ತೋರಿಸಿದ್ಮೇಲೆ ಅವ್ರ ಅಮ್ಮಂಗೆ ತುಂಬಾ ದುಃಖ ಆಗುತ್ತೆ. ತುಂಬ ದುಃಖ ಆಗಿ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾರೆ. ಅಳೋಕ್ಕೆ ಶುರು ಮಾಡಿದ ತಕ್ಷಣ ಆ ವ್ಯಕ್ತಿ ಕೂಡ ಅಷ್ಟೇ ಅವರು ತುಂಬ ಸಮಾಧಾನ ಮಾಡ್ತಾರೆ, ಅಳ್ಬೇಡ ಅಂತ. ಆಮೇಲೆ ಆ ವ್ಯಕ್ತಿ ಒಳಗಡೆ ಹೋಗ್ಬಿಟ್ಟು ಒಂದು ಫೋಟೋ ಫ್ರೇಮ್ ತೊಗೊಂಬರ್ತಾರೆ. ಆ ಫೋಟೋ ಫ್ರೇಮಲ್ಲಿರುವಂಥದ್ದು ರೋಸ್ ಆಗಿತ್ತು. ಅಂದರೆ ಇವರಿಬ್ಬರು ರೋಸ್ ಅವರ ಅಪ್ಪ ಅಮ್ಮನೇ ಆಗಿದ್ದು. ಫೋಟೋ ಫ್ರೇಮ್ ತೊಗೊಂಬಂದು ತೋರಿಸ್ತಾರೆ, ಇವರೇ ನನ್ನ ಮಗಳು, 8 ವರ್ಷಗಳ ಹಿಂದೆ ಇವಳು ಸತ್ತು ಹೋದ್ಲು ಅಂತ. ಇದನ್ನು ಕೇಳಿದ ತಕ್ಷಣ ಅವಳೆಲ್ಲ ಫ್ರೆಂಡ್ಸಿಗೂ ಒಂಥರ ಭಯ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಮೊನ್ನೆ ತನಕನೂ ಇವಳು ನಮ್ಮ ಜೊತೆನೇ ಇದ್ದಲ್ಲ, ಇವ್ರು ಏನಕ್ಕೆ ಈ ಥರ ಹೇಳ್ತಿದ್ದಾರೆ ಅಂತ. ಅವ್ರು ಹೇಳೋದು, ಇಲ್ಲ ಸರ್, ಇವ್ರು ಮೊನ್ನೆ ತನಕನೂ ಇದ್ಲು, ನಿಮಗೆ ತಪ್ಪು ಕಲ್ಪನೆ ಆಗಿದೆ ಅಂತ. ಅವರು, ಇಲ್ಲಮ್ಮ, ನನ್ನ ಮಗಳು ನನಗೆ ಗೊತ್ತು, 8 ವರ್ಷಗಳ ಹಿಂದೆನೇ ಇವಳು ಸತ್ತು ಹೋಗಿದ್ದು. ಅದು ಗುರ್ಗಾವಲ್ಲಿ 8 ವರ್ಷದ ಹಿಂದೆ ಇದೇ ಆಫೀಸಲ್ಲಿ ಅವಳು ಕೆಲಸ ಮಾಡ್ತಾಯಿದ್ಲು. ಅಂದರೆ ಇವಾಗ ಅವಳು ಏನು ಸ್ಯಾಫ್ರನ್ BPO ಕಂಪ್ನಿಲಿದ್ಲು, ಅದೇ ಕಂಪ್ನಿಲೇ ಅವಳು ಕೆಲಸ ಮಾಡ್ತಾಯಿದ್ದು. ಅವಳಿಗೆ ಇದೇ ಥರ 4 ಜನ ಫ್ರೆಂಡ್ಸ್ ಇದ್ದರು. ಆ 4 ಜನ ಫ್ರೆಂಡ್ಸು ಮತ್ತು ಇವಳು ಒಂದು ವೀಕೆಂಡ್ ಡೇಯಲ್ಲಿ ಹೊರಗಡೆ ಹೋಗ್ತಾಯಿದ್ರು. ಆವಾಗ ಕಾರ್ ಆಕ್ಸಿಡೆಂಟಲ್ಲಿ ಇವಳು ಸತ್ತು ಹೋದ್ಲು, ಆನ್ ಸ್ಪಾಟ್ ಡೆತ್ ಆಯಿತು ಅಂತ. ಇದನ್ನ ಕೇಳಿದ ತಕ್ಷಣ ಅವರೆಲ್ಲರಿಗೂ ಶಾಕ್ ಆಗುತ್ತೆ. ಅವ್ರಿಗೆ ಏನು ರಿಯಾಕ್ಟ್ ಮಾಡಬೇಕು ಏನು ಒಂದು ತಿಳಿಯೋದಿಲ್ಲ. ಅವರೆಲ್ಲರೂ ಸೀದಾ ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದ ದಿನವೇ, ಅವತ್ತಿನ ದಿನವೇ ಅವಳ ಒಬ್ಬ ಫ್ರೆಂಡ್ಗೆ ಅವತ್ತಿನ ರಾತ್ರಿಯೇ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವರು ಕೂಡ ಅಲ್ಲೇ ತೀರ್ಕೊಂಡ್ಬಿಡ್ತಾರೆ. ಸೊ ಇದು ಹೀಗಾಗಿತ್ತು. ಆಮೇಲೆ ಉಳಿದಿರುವಂಥ ಫ್ರೆಂಡ್ಸ್ ಎಲ್ಲರಿಗೂ ಇನ್ನೂ ಭಯದಲ್ಲೇ ಇರ್ತಾರೆ. ಅವರು ನೆಕ್ಸ್ಟ್ ಆಫೀಸ್ಗೆ ಹೋಗ್ತಾರೆ. ಆಫೀಸ್ಗೆ ಹೋದಾಗ ಎಲ್ಲ ಕಡೆ ಇದು ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಈ ನ್ಯೂಸ್ ಸ್ಪ್ರೆಡ್ ಆದಮೇಲೆ ಆ ಆಫೀಸಲ್ಲಿ ಒಬ್ಬೊಬ್ಬರೇ ರಿಸೈನ್ ಮಾಡಿ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಅವರೆಲ್ಲರಿಗೂ ಇದು ಸೇಫ್ ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಆಫೀಸಲ್ಲಿ ರಿಸೈನ್ ಮಾಡ್ತಾ ಇರ್ತಾರೆ. 2-3 ದಿನಗಳಲ್ಲೇ 150 ರಿಸೈನ್ ಲೆಟರ್ ಬಂದಿರುತ್ತೆ. ಆದರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಆ ರಿಸೈನ್ಮೆಂಟ್ನೆಲ್ಲ ತೊಗೊಳ್ಳೋವಂಥ ಒಬ್ಬ HR ಅವರೇ ರಿಸೈನ್ ಮಾಡಿಬಿಡ್ತಾರೆ. ಅಂದರೆ ಅಷ್ಟು ಭಯ ಹುಟ್ಕೊಂಡ್ಬಿಟ್ಟಿರುತ್ತೆ. ಸೊ 2 ತಿಂಗಳುಗಳ ಕಾಲದಲ್ಲಿ ಈ ಒಂದು ಕಂಪ್ನಿ ಫುಲ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಇವತ್ತಿಗೂ ಅಷ್ಟೇ ಆ ಒಂದು ಕಂಪ್ನಿ ಆ ಪ್ಲೇಸ್ ಎಲ್ಲ ಇದೆ, ಆದರೆ ಅಲ್ಲಿ ಯಾವುದೇ ಥರದ ಕಾರ್ಪೊರೇಟ್ ವರ್ಕ್ ಎಲ್ಲ ನಡೆಯೋದಿಲ್ಲ. ಸೊ ಎಲ್ಲನೂ ಮುಚ್ಚಾಕಿದ್ದಾರೆ. ಯಾಕೆಂತಂದರೆ ಅಲ್ಲಿ ತುಂಬಾ ಈ ಥರ ಕೇಸ್ ಬಂದಿರೋದ್ರಿಂದ ಯಾವುದನ್ನು ಕಂಟಿನ್ಯೂ ಮಾಡೋದು ಬೇಡ ಅಂತ ಇವಾಗ ಅಲ್ಲಿ ಕಂಪ್ಲೀಟಾಗಿ ನಿಲ್ಲಿಸಿದ್ದಾರೆ. ಸೊ ಹಾಂಟೆಡ್ ಕಾರ್ಪೊರೇಟ್ ಸಿಟಿ ಆಗಿದೆ ಅದು. ಸೊ ನಿಮ್ಗೆ ಏನಿಸ್ತು ಈ ಒಂದು ಸ್ಟೋರಿ ಕೇಳಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ಆಗಿ ತುಂಬಿಕೊಂಡಿರುವಂಥ ಸ್ಟೋರೀಸ್ ಇದೆಲ್ಲ. ಸೊ ಇದೇ ಥರದ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಅಲ್ಲೇ ಬೆಲ್ಲೈಕಾನ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.